ಬಿಡಿ. ಅವಮಾನ ಅನುಭವಿಸ್ತಿದ್ದೀರಾ? ಚಿನ್ನನ ಮಾರಕ್ ಹೋಗಿ ಅರ್ಧ ಬೆಲೆ ಕೇಳ್ತಿದ್ದಾರೆ ಅಂತ ಕೊರಗ್ತಿದ್ದೀರಾ? ಅಡ ಇಟ್ಟಿರೋ ಚಿನ್ನಕ್ಕೆ ಬಡ್ಡಿ ಮೇಲ್ ಬಡ್ಡಿ ಕಟ್ತಾ ಇದ್ದೀರಾ? ಚಿಂತೆ ಬೇಡ. ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಯಾರಿಗ್ ಗೊತ್ತಿತ್ತು ಬಾಲ್ಯದಲ್ಲಿ ಕಲಿತ ಗಿಟಾರ್ ಇಷ್ಟೊಂದು ಪ್ರಯೋಜನಕ್ಕೆ ಬರುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ. ಸಂಪಾದಿಸಿದ ಹಣ ಉಳಿತಾಯವಾಗುತ್ತಿಲ್ಲವೇ? ಜೀವನದಲ್ಲಿ ಅನಾವಶ್ಯಕ ಖರ್ಚು ಹೆಚ್ಚಾಗುತ್ತಿದೆ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಜೀವನ ಅತಂತ್ರವಾಗುತ್ತಿದೆ. ಹಣಕಾಸಿನಲ್ಲಿ ಎದುರಾಗುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಸರಳ ಪರಿಹಾರ. ವೀಕ್ಷಿಸಿ ಸರಳ ವೆಲ್ತ್, ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ಮನುಕುಲದ ಒಳಿತಿಗಾಗಿ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 6 ಗಂಟೆಗೆ. ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರಿಂದ ವಿಜಯ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳಿ. ಹಾ ಮೇಡಮ್, ಈ ರೇಖಿ ಟ್ರೀಟ್ಮೆಂಟ್ ಇಂದ ಮೆಮೊರಿ ಪವರ್ ಜಾಸ್ತಿ ಮಾಡಬಹುದಾ ಅಂತ? ಖಂಡಿತ ಮಾಡಬಹುದು. ಯಾಕೆ ಅಂತ ಅಂದ್ರೆ ರೇಖಿ ಚಿಕಿತ್ಸೆನಲ್ಲಿ ಚಕ್ರಗಳ ಬಗ್ಗೆ ಕೂಡ ನಾವು ಮಾತಾಡೋದಾದ್ರೆ ಮೆಮೊರಿಗೆ ಕೂಡ ಲಾಸ್ ಆಗೋದು ಏನಂದ್ರೆ ಕಾಸ್ಮಿಕ್ ಎನರ್ಜಿ ಡಿಫಿಷಿಯನ್ಸಿ. ಅಂದ್ರೆ ಆಕಾಶದಿಂದ ಬರುವಂತಹ ಎನರ್ಜಿ, 5 ಪಂಚಭೂತಗಳಲ್ಲಿ ಅಗ್ನಿ, ಆಕಾಶ, ವಾಯು, ನೀರು, ಭೂಮಿ ಏನಿದೆ, ಆಕಾಶದಿಂದ ಬರುವಂತಹ ಎನರ್ಜಿ ಅದರಲ್ಲಿ ಇಂಬ್ಯಾಲೆನ್ಸ್ ಆದಾಗ, ಆ ಎನರ್ಜಿ ಕಮ್ಮಿ ಆದಾಗ ಮೆಮೊರಿ ಲಾಸ್ ಆಗುವಂಥದ್ದು ಅಥವಾ ಇನ್ಯಾವುದಾದ್ರು ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಆಗುವಂಥದ್ದು ಇರುತ್ತೆ. ನೀವು ಆ ಕಾಸ್ಮಿಕ್ ಎನರ್ಜಿನ ಬ್ಯಾಲೆನ್ಸ್ ಮಾಡೋದ್ರ ಜೊತೆ ಆಜನ ಚಕ್ರನ ಹೀಲ್ ಮಾಡಿದಾಗ ಈ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ. ಮೆಮೊರಿ ಲಾಸ್ ಆಗೋದು, ಅಥವಾ ಈಗ ಸ್ಟೂಡೆಂಟ್ಸ್ ಓದ್ಬೇಕು ಅಂತ ಇರ್ತಾರೆ, ಅವರಿಗೆ ಮೆಮೊರಿ ಇಂಪ್ರೂವ್ ಆಗಬೇಕು ಅನ್ನೋದಕ್ಕೆಲ್ಲ ಕೂಡ ನಾವು ಖಂಡಿತ ಹೀಲಿಂಗ್ ಮಾಡಬಹುದು. ಆ ಸಮಸ್ಯೆಗೆ ಖಂಡಿತ ಪರಿಹಾರ ಇದೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರಿ ಡಾಕ್ಟರ್, ಆಗಲಿ ನೀವು ಮೆಕ್ಸಿಕನ್ ಹೀಲಿಂಗ್ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಮೆಕ್ಸಿಕನ್ ಹೀಲಿಂಗ್ ಅಲ್ಲಿ ಏನೆಲ್ಲ ನಾವು ಸಮಸ್ಯೆ ಮಾಡಬಹುದು ಅಂತಂದ್ರೆ, ಪರಿಹಾರ ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಬಹುದು. ಎಲ್ಲಿ ನೆಗೆಟಿವ್ಸ್ ಇರುತ್ತೋ, ಜಾಸ್ತಿ ನೆಗೆಟಿವ್ಸ್ ಇರುತ್ತೋ ಅಲ್ಲಿ ನಾವು ಎಕ್ಸಾರ್ಸಿಸಮ್ ಮಾಡಬೇಕಾಗತ್ತೆ, ನಂತರ ರೇಖಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯಾಕಂದ್ರೆ ಹೈಯರ್ ಲೆವೆಲ್ ಆಫ್ ನೆಗೆಟಿವಿಟಿ ಇದ್ದಾಗ ಒಂದು ಲಂಪ್ಸಮ್ ಕ್ಲೀನ್ ಮಾಡೋದಾದ್ರೆ, ಒಂದು ಸಲ ಆ ನೆಗೆಟಿವ್ಸ್ ನ ತೆಗೆಯೋದಾದ್ರೆ, ಅಥವಾ ಗ್ರೌಂಡ್ ಮಾಡೋದಾದ್ರೆ, ಅಥವಾ ಆ ನೆಗೆಟಿವ್ಸ್ ನೆಲ್ಲ ನಾವು ನೇಚರಿಗೆ ವಾಪಸ್ ಕಳಿಸೋದಾದ್ರೆ ಮೆಕ್ಸಿಕನ್ ಹೀಲಿಂಗು ಒಂದು ಬೆಸ್ಟ್ ಹೀಲಿಂಗ್. ನನ್ನ ಪ್ರಕಾರ ಅದು ಒಂದು ಬೆಸ್ಟ್ ಟ್ರೀಟ್ಮೆಂಟ್. ಯಾಕಂದ್ರೆ ಕಲಿಯೋದಕ್ಕೂ ಕೂಡ ಅಥವಾ ಮಾಡೋದಕ್ಕೂ ಕೂಡ ಕಷ್ಟವಾದಲ್ಲ. ಅದು ಯಾರು ಬೇಕಾದ್ರೂ ಕಲಿಬಹುದು ಮೆಕ್ಸಿಕನ್ ಹೀಲಿಂಗ್. ಅದಕ್ಕೆ ನಿಮ್ಗೆ ಇದೇ ಕಲ್ತಿರ್ಬೇಕು, ಇಷ್ಟು ಡಿಗ್ರಿ ಆಗಿರ್ಬೇಕು ಅನ್ನೋ ಕೂಡ ಒಂದು ಸಮಸ್ಯೆ ಇಲ್ಲ. ಯಾರು ಬೇಕಾದ್ರೂ ಕೂಡ ಆ ಮೆಕ್ಸಿಕನ್ ಹೀಲಿಂಗ್ ನ ಕಲ್ತ್ಕೊಂಡು ಫಾಲೋ ಮಾಡಬಹುದು. ಮನೆಯಲ್ಲಿ ನೆಗೆಟಿವ್ಸ್ ಜಾಸ್ತಿ ಇದೆ, ಮನೆಯಲ್ಲಿ ಜಗಳಗಳು ಆಗ್ತಾ ಇದೆ, ಅಥವಾ ನಮ್ದು ಯಾವುದೋ ಒಂದು ಇದು ವ್ಯಾಜ್ಯ ಇದೆ ಅಂತ ಇಟ್ಕೊಳ್ಳಿ, ವ್ಯಾಜ್ಯಗಳಿದೆ, ಅಥವಾ ಜಾಗದ್ದಿರ್ಬೋದು, ಅಥವಾ ಫ್ಯಾಮಿಲಿ ಡಿಸ್ಪ್ಯೂಟ್ ಇರ್ಬೋದು, ಪರ್ಸನಲಿ ಹಸ್ಬೆಂಡ್ ವೈಫ್ ಡಿಸ್ಪ್ಯೂಟ್ ಇರ್ಬೋದು. ಇದೆಲ್ಲ ಡಿಸ್ಪ್ಯೂಟ್ಸ್ ಬರೋದು ಹೈಯೆಸ್ಟ್ ಲೆವೆಲ್ ಆಫ್ ನೆಗೆಟಿವಿಟಿ. ಪಾಸಿಟಿವ್ ಎನರ್ಜಿ ಇದ್ರೆ, ಪ್ರೀತಿ ಜಾಸ್ತಿ ಇದ್ದಾಗ ಅಲ್ಲಿ ಇದು ಯಾವುದು ಬರೋ ಚಾನ್ಸೇ ಇಲ್ಲ. ಯಾಕಂದ್ರೆ ಮನೆಯಲ್ಲಿ ತುಂಬಾ ಪ್ರೀತಿ ಇದ್ದಾಗ ಅಲ್ಲಿ ಜಗಳಕ್ಕೆ ಆಸ್ಪದನೆ ಇರೋದಿಲ್ಲ. ಅಲ್ಲಿ ನೆಗೆಟಿವ್ಸ್ ಬಂದಾಗ, ಜಾಸ್ತಿ ನೆಗೆಟಿವ್ಸ್ ಬಂದಾಗ ಪ್ರೀತಿ ತಾನಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಂತಹ ಕೇಸಸ್ ಅಲ್ಲಿ ಮತ್ತೆ ಇನ್ಯಾರು ತಮ್ಮ ಶಕ್ತಿನ ಜಾಸ್ತಿ ಅಂದ್ರೆ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕಾಗ್ಲಿ ನಾವು ಮೆಕ್ಸಿಕನ್ ಹೀಲಿಂಗ್ ಫಾಲೋ ಮಾಡಬಹುದು. ಸರಿ, ಚಿಕ್ಕಬಳ್ಳಾಪುರದಿಂದ ವಸಂತ ಅಂತ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ. ಹಾ ಮೇಡಮ್, ನಾನು ಹೇಳಿ ಮೇಡಮ್, ಇದ್ದಾರೆ, ಸಮಸ್ಯೆ ಹೇಳಿ. ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹಾ ನಮಸ್ತೆ, ಮಾತಾಡಿಮಾ, ಹೇಳಿ. ಮೇಡಮ್ ಹಲೋ. ಹಾ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ನಿಮ್ ಸಮಸ್ಯೆ ಏನಿದೆ ಹೇಳಿ. ಈಗ ನನ್ನ ಮಗಳು, ಅವಳಿಗೆ ಈಗ ಒಂದು ತಿಂಗಳಿಂದ ತುಂಬಾ ಕೋಪ, ಒಂಥರ ಇದು ಡಿಸಿಷನ್ಸ್ ಶುರುವಾಗಿದೆ, ತುಂಬಾ ಕೋಪ ಇದೆ. ಏನಾದ್ರು ಇದೆಯಾ? ವಿಪರೀತ ಕೋಪ.
ಇಲ್ಲ ಆಗ್ತಾ ಇದೆ ಮೇಡಮ್. ಕೋಪ ಜಾಸ್ತಿ ಇದೆ. ಕೋಪ ಜಾಸ್ತಿ ಇದೆ. ಓಕೆ. ಈಗ ರೀಸೆಂಟ್ ಆಗಿ ಆತರ ಆಗ್ತಾ ಇದೆ? ಇಲ್ಲ ಮೇಡಮ್, ಇದೆ. ಒಂದ್ ತಿಂಗಳಿಂದ ತುಂಬಾ ಜಾಸ್ತಿ ಆಗಿದೆ. ಅವ್ರ ಮೊದಲು ಹೇಗ ಕೆಟ್ಟ ಮಾತೆಲ್ಲ ಮಾತಾಡ್ತಲ್ಲ, ಇದೆಲ್ಲ ಹೋಗಿದೆ. ಏನು ಕಾರಣ ಅಲ್ಲ, ಕಾರಣಗಳು ಅದು ಏನಾಗಿದೆ ಅಂದ್ರೆ ಮಾನಸಿಕ ಶರೀರ ಪ್ರಭಾವಳಿನಲ್ಲಿ ಸಾಕಷ್ಟು ನೆಗೆಟಿವ್ಸ್ ಇದ್ದಾಗ ಅವಳಿಗೆ ಆ ಮನಸ್ಸಿನ ಮೇಲೆ ಪರಿಣಾಮ ಆಗಿದೆ, ಅದು ಅಷ್ಟೇ. ಅಲ್ಲಿರುವಂತ ನೆಗೆಟಿವ್ಸ್ ನಾವು ಹೀಲ್ ಮಾಡಿದಾಗ ಡೆಫಿನೆಟ್ಲಿ ಅವರಿಗೆ ಅಂದ್ರೆ ನಿಧಾನವಾಗಾದ್ರೂ ಸರಿ ಕೂಡ ಅವರಿಗೆ ಒಳ್ಳೆ ರಿಸಲ್ಟ್ ಖಂಡಿತ ಬರುತ್ತೆ. ಕೋಪ ಬರೋದು ಮತ್ತೆ ಇನ್ಯಾವುದಂದ್ರೆ ಕೆಟ್ಟದಾಗಿ ಮಾತಾಡುವಂಥದ್ದು, ಸಡನ್ ಆಗಿ ಯಾವುದೇ ಒಂದು ವಿಚಾರಕ್ಕೆ ರೆಸ್ಪಾಂಡ್ ಮಾಡೋದಕ್ಕಿಂತ ರಿಯಾಕ್ಟ್ ಮಾಡುವಂಥದ್ದು, ಈ ಎಲ್ಲವುದು ಕೂಡ ನಮ್ಗೆ ಕಾಸ್ಮಿಕ್ ಎನರ್ಜಿ ಇಂಬ್ಯಾಲೆನ್ಸ್ ಜೊತೆ ಮೂಲಾಧಾರ ಚಕ್ರದಲ್ಲಿ ತುಂಬಾ ನೆಗೆಟಿವ್ಸ್ ಇದ್ದಾಗ ಈ ಎಲ್ಲ ಸಮಸ್ಯೆಗಳಾಗುತ್ತೆ. ಸೊ ನಾವು ಇದಕ್ಕೆ ಹೀಲಿಂಗ್ ಮಾಡಿದಾಗ, ಮೆಡಿಟೇಷನ್ ಮಾಡಿದಾಗ ಅವರೇ ಒಂದು ಲೆವೆಲ್ಗೆ ಹೀಲಿಂಗ್ ಮಾಡಿ ಸ್ವಲ್ಪ ಅವರಿಗೆ ಆರೋಗ್ಯ ಸುಧಾರಿಸಿದಾಗ ಅವರೇ ಕೂಡ ಕಲ್ತ್ಕೊಂಡು, ನಾವು ಅಂತ ಎಷ್ಟೋ ಜನಕ್ಕೆ ನಾವು ಹೇಳ್ಕೊಟ್ಟಿದ್ದೀವಿ, ಅವ್ರು ತುಂಬಾ ಇಂಪ್ರೂವ್ ಆಗಿದ್ದಾರೆ. ಅವರೇ ಹೀಲಿಂಗ್ ಮಾಡ್ಕೊಂಡು ಎಷ್ಟೋ ಸಲ ಮಾಡ್ಕೊಳಕ್ ಆಗ್ದಲೇ ಇರ್ಬೋದು, ಅವಾಗ ನಾವು ಹೀಲಿಂಗ್ ಸಪೋರ್ಟ್ ಕೊಟ್ಟಿದ್ದೇವೆ. ನಂತರ ಅವರೇ ಮಾಡ್ಕೊಂಡು ಅವ್ರು ಚೆನ್ನಾಗಿರುವಂತಹ ಬೇಕಾದಷ್ಟು ಕೇಸಸ್ ಎಕ್ಸಾಂಪಲ್ಸ್ ಇದೆ. ಖಂಡಿತ ಈ ಸಮಸ್ಯೆಗೆ ಪರಿಹಾರ ಇದೆ. ನೀವು ಕ್ಲಿನಿಕ್ಗೆ ಬಂದು ಒಂದ್ಸಲಿ ಮಾತಾಡಿ, ನಿಮಗೆ ಸೂಕ್ತ ಪರಿಹಾರ ಖಂಡಿತ ಕೊಡೋಣ. ಧನ್ಯವಾದ ವಸಂತ, ಕರೆ ಮಾಡಿದ್ದಕ್ಕಾಗಿ. ಸರಿ ಮೇಡಮ್, ನೀವು ಆಗ್ಲೇ ಹೇಳ್ತಾ ಇದ್ರಿ ಸಡನ್ ಆಗಿ ರಿಯಾಕ್ಟ್ ಮಾಡ್ತಾರೆ ಯಾವ್ದಾದ್ರು ವಿಷಯಕ್ಕೆ ಅಂತ. ನಾವು ತುಂಬಾ ಜನರನ್ನ ನೋಡಿರ್ತೀವಿ, ಖುಷಿಗಾಗ್ಲಿ, ದುಃಖಕ್ಕಾಗ್ಲಿ, ಕೋಪಕ್ಕಾಗ್ಲಿ ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತಾರೆ. ಯಾಕೆ ಆ ರೀತಿಯಾಗಿ ಆಗುತ್ತೆ ಅಂತ? ಅದೇನೆ ನಾನು ಹೇಳ್ದಾಗೆ ನಮ್ಮ ಪ್ರಭಾವಳಿನಲ್ಲಿ ಸಾಕಷ್ಟು ನೆಗೆಟಿವ್ಸ್ ಇರುತ್ತೆ. ನೆಗೆಟಿವ್ಸ್ ಯಾವ ತರ ಬರುತ್ತೆ, ಏನಪ್ಪ ಯಾವಾಗ್ಲೂ ನೆಗೆಟಿವ್ಸ್ ಅಂತಾರೆ ಅಂತ ಅಂದ್ರೆ ಹೆಂಗ್ ಬರುತ್ತೆ ನೆಗೆಟಿವ್ಸ್? ಒಂದು, ನಾವು ನಮ್ಮ ಆಲೋಚನಾ ಶಕ್ತಿ ಏನೇ ಒಂದಾದ್ರೂ ನಾವು ಅದ್ರಲ್ಲಿ ನೆಗೆಟಿವ್ ಹುಡ್ಕೋದು. ಅಂದ್ರೆ ಅಯ್ಯೋ ಇದು ಯಾವ್ದೋ ಒಂದು ಕೆಲಸ ಮಾಡುವಾಗ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನಾವು ಆಟೋ ಸಜೆಷನ್ ಅಂತ ನಮಗೆ ನಾವು ಸಜೆಸ್ಟ್ ಮಾಡ್ಕೊಳ್ತಾ ಇರ್ತೀವಿ. ನಾವು ಬರೀ ನೆಗೆಟಿವ್ನೇ ಸಜೆಸ್ಟ್ ಮಾಡ್ಕೋತಾ ಇರ್ತೀವಿ. ಪಾಸಿಟಿವ್ ಥಿಂಕಿಂಗ್ ನಮ್ಮಲ್ಲಿ ಕಮ್ಮಿ ಇರುತ್ತೆ. ಅಂದ್ರೆ ಈಗ ಜನರಲ್ ಆಗಿ ಹೇಳೋದಂದ್ರೆ ನಿಮ್ಮ ಅರ್ಧ ಗ್ಲಾಸ್ ತುಂಬಿದೆ, ಅರ್ಧ ಗ್ಲಾಸ್ ಖಾಲಿ ಇದೆ ಅಂತ. ನೀವ್ ಯಾವ್ದನ್ನ ನೋಡ್ತೀರಾ ಅನ್ನೋದ್ರಲ್ಲಿ ನಿಮ್ಮ ಥಾಟ್ ಪ್ರಾಸೆಸ್ ಡಿಪೆಂಡ್ ಆಗಿದೆ ಅಂತ. ಹಾಗೆ ನಾವ್ ಏನು ನಮಗೆ ಪ್ರಾಬ್ಲಮ್ ಆಗುತ್ತೋ ನೆಗೆಟಿವ್ಸ್ ನಾವು ಅದನ್ನೇ ಸಜೆಸ್ಟ್ ಮಾಡ್ಕೋತಾ ಇರ್ತೀವಿ. ಆದ್ರಿಂದ ನೆಗೆಟಿವ್ ಥಾಟ್ಸ್ ಬರುತ್ತೆ. ಆ ನೆಗೆಟಿವ್ ಥಾಟ್ಸ್ ನಮ್ಮ ಪ್ರಭಾವಳಿನಲ್ಲಿ ಸೇರ್ಕೊಳ್ಳುತ್ತೆ. ಪ್ರಭಾವಳಿನಲ್ಲಿ ತೊಂದರೆ ಆದಾಗ ಅದು ಫಿಸಿಕಲ್ ಬಾಡಿಗೆ ತೊಂದರೆ ಕೊಡುತ್ತೆ. ಯಾಕಂದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಮೈಂಡ್ ಏನೇ ತೊಂದರೆ ಆದ್ರೂ ನಮ್ಮ ಫೇಸ್ ಅಲ್ಲಿ ಗೊತ್ತಾಗುತ್ತೆ, ಫಿಸಿಕಲ್ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸೊ ಆದ್ರಿಂದ ಪ್ರಭಾವಳಿನಲ್ಲಿರೋ ಸಮಸ್ಯೆಗಳನ್ನ ನಾವು ಹೀಲಿಂಗ್ ಇಂದ ತೆಗೆದಿವಿ. ಬೇರೆ ಎಲ್ಲ ಈಗ ನಾವು ಮೆಡಿಕಲ್ ಸೈನ್ಸ್ ಅದೆಲ್ಲ ಕೂಡ ದೊಡ್ಡ ಬ್ಲೆಸ್ಸಿಂಗ್, ದೇವರು ಮನುಷ್ಯನಿಗೆ ಕೊಟ್ಟಿರುವಂತ ಬ್ಲೆಸ್ಸಿಂಗ್. ಫಿಸಿಕಲ್ ಬಾಡಿನಲ್ಲಿ ಏನಿದೆ ಆ ಸಮಸ್ಯೆಗಳನ್ನ ನಾವು ಅಲ್ಲಿ ಪರಿಹಾರ ಆಗೋದಾದ್ರೆ, ಈ ಹೀಲಿಂಗ್ ಸಿಸ್ಟಮ್ ಅಲ್ಲಿ ಪ್ರಭಾವಳಿನಲ್ಲಿರುವಂತ ಈ ಎಲ್ಲ ಸಮಸ್ಯೆಗಳಿಗೆ ತುಂಬಾ ಕೋಪ ಬರೋದು, ಅದಕ್ಕೆಲ್ಲ ನಾವು ಮೆಡಿಸಿನ್ ತಗೊಂಡು ಯಾವುದೇ ರೀತಿ ಕಮ್ಮಿ ಮಾಡ್ಕೊಳ್ಳಕ್ಕೆ ಅಸಾಧ್ಯ ಆಗ್ದಲೇ ಇರ್ಬೋದು ಅಥವಾ ಸಾಧ್ಯ ಆಗ್ದಲೇ ಇರ್ಬೋದು. ಇದ್ರಲ್ಲಿ ಏನಾಗುತ್ತೆ, ಈಗ ಮೆಡಿಟೇಷನ್ ಮಾಡೋದು, ಮನಸ್ಸನ್ನ ಕಂಟ್ರೋಲ್ ಮಾಡೋದು. ಮನಸ್ಸು ಹಂಗಂದ್ರೆ ಎಲ್ಲಿದೆ? ಹೌದು ಅಲ್ವಾ? ಒಂದ್ ಪ್ರಶ್ನೆ ಬರುತ್ತೆ, ಈಗ ಮನಸ್ಸು ಎಲ್ಲಿದೆ? ಎಲ್ಲರೂ ಹೇಳಿದ್ರೆ ಮನಸ್ಸು ಇಲ್ಲಿದೆ ಅಂತ ಹೇಳ್ತೀವಿ. ಮನಸ್ಸು ರೇಖಿ ಥಿಯರಿ ಪ್ರಕಾರ, ಹೀಲಿಂಗ್ ಥಿಯರಿ ಪ್ರಕಾರ ಮನಸ್ಸು ನಮ್ಮ ದೇಹದಲ್ಲಿ ಇರೋದಿಲ್ಲ, ಪ್ರಭಾವಳಿನಲ್ಲಿರುತ್ತೆ. ಮಾನಸಿಕ ಶರೀರ ಪ್ರಭಾವಳಿನಲ್ಲಿರುತ್ತೆ. ಆ ಪ್ರಭಾವಳಿನಲ್ಲಿರೋ ಮಾನಸಿಕ ಶರೀರದಲ್ಲಿ ಯಾವುದೇ ನೆಗೆಟಿವ್ಸ್ ಇದ್ದಾಗ ನಾವು ಅದನ್ನ ಹೀಲ್ ಮಾಡ್ತೀವಿ. ಅಲ್ಲಿರೋ ನೆಗೆಟಿವ್ಸ್ ನ ಗ್ರೌಂಡ್ ಮಾಡಿ ಪಾಸಿಟಿವ್ ಎನರ್ಜಿ ಕೊಟ್ಟಾಗ ಈ ಎಲ್ಲ ಸಮಸ್ಯೆ ತಾನಾಗಿ ಪರಿಹಾರ ಆಗುತ್ತೆ. ಓಕೆ, ಬೆಂಗಳೂರಿಂದ ಜಯಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಇದ್ದಾರೆ, ಸಮಸ್ಯೆ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನಮ್ಮ ಮೊಮ್ಮಗ 9 ವರ್ಷದವನು, ಹಾ, ಅವನಿಗೆ ಇದು ಫೀವರ್ ಅಟ್ಯಾಕ್ ಆಗಿ ಅವ್ನ ಅಡ್ಮಿಟ್ ಮಾಡಿದ್ವಿ. ಡೆಂಗು ಫೀವರ್ ಅಂತ ಹೇಳಿದ್ರು. ಅದ್ ಅಡ್ಮಿಟ್ ಆದ್ಮೇಲೆ 1-2 ತಿಂಗಳಾದ್ಮೇಲೆ ಅವ್ನಿಗೆ ತಲೆನೋವು ಸ್ಟಾರ್ಟ್ ಆಗಿದ್ದು. 2 ವರ್ಷ ಆಯ್ತು ಮೇಡಮ್, ತಲೆನೋವೇ ಅವನಿಗೆ ಕಮ್ಮಿ ಆಗ್ತಾ ಇಲ್ಲ. ಓಕೆ, ಪದೇ ಪದೇ ಬರತ್ತಾ? ಮಧ್ಯದಲ್ಲಿ ಟ್ರಿಗರ್ ಆಗುತ್ತಾ ಅಥವಾ ಕಂಟಿನ್ಯೂಸ್ ಹೆಡ್ಡೇಕ್ ಇದೆಯಾ? ಏನ್ ಹೇಳ್ತಾನೆ? ಕಂಟಿನ್ಯೂಸ್ ಆಗಿ ಬರಲ್ಲ ಮೇಡಮ್ ಅವನಿಗೆ. ಯಾವಾಗೋ ಒಂದೊಂದ್ಸತಿ ಫಸ್ಟ್ ತಲೆದು ಸೆಂಟ್ರ್ ಭಾಗ ಹಣೆ ಉಬ್ಬ ಹತ್ರ ಬರುತ್ತೆ ತಲೆನೋವು. 2 ಕಡೆಗೂ ಈ ಕಡೆ ಸೈಡ್ ಹಣೆ ಉಬ್ಬುಗಳ ಹತ್ರ ಬರುತ್ತೆ. ತಲೆನೋವು ಬಂದ್ಬಿಡ್ತು ಅಂತಂದ್ರೆ ಚಳಿ ಬಂದ್ಬಿಡುತ್ತೆ, ತಲೆ ತುಂಬಾ ಒತ್ಕೊಂಡ್ ಮಲಗ್ಬಿಡ್ತಾನೆ, ಮಾತಾಡಬಾರ್ದು ಅವನಿಗೆ ಆ ಟೈಮಲ್ಲಿ. ಈ ತರ ಆಗ್ತಾ ಇದೆ.
ನೋಡಿ ಎಷ್ಟು 9 ವರ್ಷ ಅಂತಂದ್ರೆ ಹೌದು. ಆ ಮಗುಗೆ ಈ ಸಮಸ್ಯೆ. ಇಲ್ಲಿ ಅಗೇನ್ ಹೇಳ್ಬೇಕಂದ್ರೆ ಕಾಸ್ಮಿಕ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿ ಯಾವುದೇ ಸಮಸ್ಯೆ ಇಲ್ಲಿಂದ ಕುತ್ತಿಗೆಯಿಂದ ಮೇಲೆ ಯಾವುದೇ ಸಮಸ್ಯೆ ನಮಗೆ ಕಾಡ್ದಾಗ ನಾವು ಅದಕ್ಕೆ ಕಾಸ್ಮಿಕ್ ಎನರ್ಜಿ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾವು ಕಾಸ್ಮಿಕ್ ಎನರ್ಜಿ ಅಂದ್ರೆ ನಮಗೆ ಸಹಸ್ರಾರ ಚಕ್ರ ಇದೆ, ಆಜ್ಞಾ ಚಕ್ರ ಇದೆ, ಆ ಎರಡೂ ಚಕ್ರಗಳನ್ನ ಈಕ್ವಲ್ ಆಗಿ ಹೀಲಿಂಗ್ ಮಾಡಿದಾಗ ಇದಕ್ಕೆ ಈಗ ಮೈಗ್ರೇನ್ ಅಂತ ಹೇಳಿದ್ರು ಅಥವಾ ತಲೆನೋವು. ಮೈಗ್ರೇನ್ ಅಂತ ನಮಗೆ ಗೊತ್ತಿಲ್ಲ, ಇದು ಯಾಕೆ ಸಮಸ್ಯೆ ತಲೆನೋವು ಬರ್ತಿದೆ ಗೊತ್ತಿಲ್ಲ. ಇದನ್ನ ನಾವು ಅವ್ರನ್ನ ನೋಡಿದಾಗ ನಾವು ಇದಕ್ಕೆ ಸೈಕಿಕ್ ಸರ್ಜರಿ ಅಂತ ಹೇಳಿ ಒಂದು ಸಿಸ್ಟಮ್ ನ ಫಾಲೋ ಮಾಡ್ತೀವಿ. ಅಲ್ಲಿ ಅವರಿಗೆ ಅಲ್ಲಿರೋ ನೆಗೆಟಿವ್ಸ್ ನ ತೆಗೆದು ಫಿಸಿಕಲ್ ಬಾಡಿನಲ್ಲಿ ಅವರಿಗೆ ಡಿಪಿಕ್ಟ್ ಆಗ್ತಾ ಇದೆ. ಮೆಂಟಲ್ ಬಾಡಿನಲ್ಲಿ ಅದಕ್ಕೆ ನಾವು ಏನ್ ಮಾಡ್ತೀವಿ, ಮೆಂಟಲ್ ಬಾಡಿನಲ್ಲಿ ಏನ್ ತೊಂದರೆ ಇದೆ, ಅದು ಯಾಕೆ ಫಿಸಿಕಲ್ ಬಾಡಿಗೆ ಬರ್ತಾ ಇದೆ, ಇದು ಯಾಕೆ ಕಾಸ್ಮಿಕ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ, ಇದು ಎಲ್ಲದನ್ನು ನೋಡಿ ನಾವು ಹೀಲಿಂಗ್ ಕೊಡ್ತೀವಿ. ಅದರಿಂದ ನಾವು ಇದರಲ್ಲಿ ಒಂದು ಸೈಕಿಕ್ ಸರ್ಜರಿ ಒಂದು ಸಿಸ್ಟಮ್, ಮತ್ತೆ ಮೆಕ್ಸಿಕನ್ ಹೀಲಿಂಗು, ಕರುಣಾ ರೇಖಿ ಎಲ್ಲದನ್ನು ಸೇರಿ ನಾವು ಹೀಲಿಂಗ್ ಕೊಡ್ತೀವಿ. ಇಂಥ ಸಮಸ್ಯೆ ಇದೆ, ಇಲ್ಲ ಅಂತ ಅಲ್ಲ, ಖಂಡಿತ ಸಾಲ್ವ್ ಆಗುತ್ತೆ. ಯಾಕಂದ್ರೆ ವಯಸ್ಸು ಕೂಡ ಚಿಕ್ಕದು. ಹೌದು. ವಯಸ್ಸು ತುಂಬಾ ಜಾಸ್ತಿ ಆದಾಗ 70 ವರ್ಷ 80 ವರ್ಷ ಸ್ವಲ್ಪ ಸಮಯ ತಗೊಳ್ಬಹುದು, ಪರಿಹಾರ ಆಗಲ್ಲ ಅಂತಲ್ಲ. ಈ ಮಗುಗೆ ಬೇಗ ಪರಿಹಾರ ಖಂಡಿತ ಸಿಗತ್ತೆ. ಧನ್ಯವಾದ ಜಯಲಕ್ಷ್ಮಿ, ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ನಂತರ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿರ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಯಾರಿಗ್ ಗೊತ್ತಿತ್ತು ರಿಯಾಳಿಗೆ ಬ್ಯಾಡ್ಮಿಂಟನ್ ನ ಹುಚ್ಚು ಹಿಡಿಯುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಗುರುಗಳ ಮಾತನ್ನ ಮೀರಿದ್ದಕ್ಕೆ ಸಮಸ್ಯೆ ಎದುರಿಸಿದ ಗುಂಡಾ ಭಟ್ಟ. ಎಲ್ಲಾ ಕಡೆ ಬಿರಿಯಾನಿಗೆ ರುಚಿಕರ ಆಹಾರ ಅನ್ನೋ ಪಟ್ಟ. ಅಜ್ಜಿ ಹೇಳೋ ಕಥೆ ಕೇಳಿ ಇನ್ಫೋ ಗುರುಗಳ ಮಾಹಿತಿ ಜೊತೆ ವೀಕ್ಷಿಸಿ ಅಜ್ಜಿ ಹೇಳಿದ ಕಥೆ ಇಂದು ಸಂಜೆ 7 ಗಂಟೆಗೆ. ಇದು ಬಂಧನದ ಜೋಡಿ, ಮಲ್ಲಿಗೆ ತೋಟದಲ್ಲಿ ಹಾಡಿನ ಮೂಡಿ. ಬಣ್ಣ ಬಣ್ಣದ ಹೂವೆ ಬಾರಿ, ಹೂವಿನ ತೆರೆ ಹೂವೆ, ನಾಚುವ ಹೆಣ್ಣೆ ನನ್ನ ಬಾಳಿನ ಕಣ್ಣು. ಈಕೆ ಮಾಸ್ಟರ್ ಪೀಸ್ಗೆ ಬದುಕಿನ ಪಾಠ ಹೇಳಿದ್ದ ವಾತ್ಸಲ್ಯಮಯಿ. ಮೊದಲು ನೀನು ಊಟ ಮಾಡು. ನಿನಗಿಷ್ಟ ಅಂತ ಕ್ಯಾರೆಟ್ ಹಲ್ವಾ ಮಾಡಿ ತಂದಿದ್ದೀನಿ, ನಾನೇ ತಿನ್ನಿಸ್ತೀನಿ. ಸುಹಾಸಿನಿ ಕನ್ನಡಿಗರ ಮನದಲ್ಲಿ ಶಾಶ್ವತ ಸ್ಥಾನ ಪಡೆದದ್ದು ಹೇಗೆ? ಸಂಪಿಗೆ ಸೇವಂತಿಗೆ ಮಾತಾಡು ಮಲ್ಲಿಗೆ. ವೀಕ್ಷಿಸಿ ಕಲ್ಯಾಣ್ ಜ್ಯುವೆಲರ್ಸ್ ಅರ್ಪಿಸುವ ಬೆಳ್ಳಿ ಪರದೆ ಇಂದು ರಾತ್ರಿ 8:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು Hercules Deluxe, a quality product from the House of Kodes. ಮತ್ತು ಕಲ್ಯಾಣ್ ಜ್ಯುವೆಲರ್ಸ್, ಮುಹೂರ್ತ್ ವೆಡ್ಡಿಂಗ್ ಫ್ಲೋರ್. ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ ಮೇಡಮ್, ಇನ್ನು ಏನಂದ್ರೆ ಕೆಲವು ನೋವುಗಳು, ಕಷ್ಟಗಳು ಅವ್ರನ್ನ ತುಂಬಾ ಡಿಪ್ರೆಷನ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಯಾಕೆ ಆ ರೀತಿಯಾಗುತ್ತೆ, ಅವ್ರು ಏನ್ ಮಾಡ್ಬೇಕು ಅಂತ? ಅಗೈನ್ ಡಿಪ್ರೆಷನ್ ಅಂತ ಅಂದ್ರೆ ಫೇಸ್ ಮಾಡಕ್ಕೆ ಅವ್ರಿಗೆ ಕಷ್ಟ ಆಗತ್ತೆ. ನೋವುಗಳನ್ನ ಅನುಭವಿಸ್ತಾ ಇದರಿಂದ ನಾನು ಆಚೆ ಬರದೇ ಇಲ್ವೇನೋ ಅನ್ನೋ ಒಂದು ಮನೋಭಾವನೆ ಬಂದ್ಬಿಡುತ್ತೆ. ಸೊ ಅಲ್ಲಿ ಏನು ಫಸ್ಟ್ ನಾವು ಮಾಡೋ ಕೆಲಸ ಅಂದ್ರೆ ಅವ್ರಿಗೆ ಯಾವ್ದು ಮೇಜರ್ ಆಗಿ ಮುಖ್ಯವಾಗಿ ಯಾವ ಸಮಸ್ಯೆ ಕಾಡ್ತಾ ಇದೆ, ಅವರಿಗೆ ಯಾವ ಸಮಸ್ಯೆಯಿಂದ ಅವ್ರಿಗೆ ತೊಂದರೆ ಆಗ್ತಿದೆ, ನಾವು ಅಲ್ಲಿ ವರ್ಕ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ಇವಾಗ ಮೈಗ್ರೇನ್ ಕೇಸ್ ಅಂತ ಇಟ್ಕೊಳ್ಳಿ, ಅಥವಾ ಈಗೆಲ್ಲ ಇವತ್ತು ವರ್ಕ್ ಕಲ್ಚರ್ ಅಲ್ಲಿ ಭುಜ ನೋವು ಬರುತ್ತೆ,
ಶೋಲ್ಡರ್ ಪೇನು ಅಥವಾ ಸರ್ವೈಕಲ್ ಪ್ರಾಬ್ಲಮ್, ಇದೆಲ್ಲ ಈ ತರ ಸಮಸ್ಯೆಗಳು ಕನ್ಸಿಸ್ಟೆಂಟ್ ಆಗಿದ್ದಾಗ ಅವ್ರಿಗೆ ನಮಗೆ ಕೆಲಸನೇ ಮಾಡಕ್ ಆಗಲ್ವೇನೋ, ಕೆಲಸ ಬಿಡ್ಬೇಕಾಗುತ್ತೇನೋ ಅನ್ನುವಂತ ಸಮಸ್ಯೆ ಬಂದಾಗ ಖಂಡಿತ ಅವ್ರಿಗೆ ಬೇಜಾರಾಗುತ್ತೆ. ಅದು ಸ್ವಲ್ಪ ತಾತ್ಕಾಲಿಕವಾದ ಡಿಪ್ರೆಷನ್ ಆಗಬಹುದು. ಸೊ ಅಂತ ಸಮಯದಲ್ಲಿ ನಾವು ಅಲ್ಲಿ ಏನ್